ಈ ಸಿಂಹಾದ್ರಿ ಬೆಟ್ಟಕ್ಕೆಲ್ಲ ನಾನೇ ಪಟ್ಟದ ರಾಜನೆಂದು ಅಟ್ಟಹಾಸದಿಂದ ಮೆರೆಯುತ್ತಿರುವ ಆ ಶ್ರೀರಾಮನ ಘಟ್ಟ ಉರುಳಿಸಬೇಕಾದರೆ ನಾನಿಂದು ನಿನ್ನ ಸ್ನೇಹ ಬೇಯಿಸಲೇಬೇಕು. ಅಂದದ ಊರಿಗೆಲ್ಲ ನನ್ನ ಮಗನೇ ರವಿಚಂದ್ರನೆಂದು ಹಾರಾಡುತ್ತಿರುವ ನಿನ್ನ ತಂದೆಯ ಕೊಲೆಯಾಗಲೇಬೇಕು. ಅಂದಾಗ ತೀರುತ್ತದೆ ನಮ್ಮಣ್ಣ ತಮ್ಮರ ಸೇಡು. ಮಬ್ಬು ಜನಾಂಗದ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಆ ಶಾಂತಿಯ ಕೈ ಹಿಡಿದು ಮೆರೆಯಬೇಕೆಂದಿರುವ ನಿನ್ನ ಅಟ್ಟಹಾಸದಿಂದ ಮೆರೆಯುತ್ತಿರುವ ಚಟ್ಟ ಕಟ್ಟಿ ರೆಕ್ಕೆ ಬೆಳೆದ ಹಕ್ಕಿಯಂತೆ ಹಾರಾಡುವ ಶಾಂತಿಯನ್ನು ನಾ ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ. ತಂದೆ ತಾಯಿಯೇ ದೇವರು. ಇದನ್ನು ಕೇಳುತ್ತಿದ್ದರೆ ನಿಮಗೆ ಭಕ್ತಿ ಅನ್ಸುತ್ತೆ. ಮದುವೆಯಾಗಿ ಮಂಚದ ಮೇಲೆ ಹೆಂಡತಿ ಜೊತೆಗೆ ಮಲಗಿದ್ದ ಮರುದಿನವೇ ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಎಂದು ನೋಡದೆ ನೀರುವ ನೀವು ನಮ್ಮಂತ ಶ್ರೀಮಂತರು ಏನೇ ಮನೆ ಹಾಳು ಕೆಲಸ ಮಾಡಿದರು ದಿನವಿಡೀ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮಂತ ನಾಯಕರ ಫೋಟೋ ಸ್ಟೇಟಸ್ ಹಾಕಿ ನಮ್ಮ ಹಿಂದೆ ತಿರುಗ್ತಿರಲ್ಲ, ಇದು ಒಂದು ನಿಮ್ಮ ಜನ್ಮಾನ. ನೀವು ಹಿಂಗ ನಮ್ಮಿಂದ ತಿರುಗ್ತಾನೆ ಇರ್ಬೇಕು, ನಾವ್ ಯಾವತ್ತು ಹಿಂಗ ಮೇರಿತಾನೆ ಇರ್ಬೇಕು. ವೈದ್ಯರ ಸುತ್ತ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರುತ್ತಾರೆ. ನಾನು ಒಳ್ಳೆಯವನೆಂದುಕೊಂಡರೆ ತುಂಬಾ ಒಳ್ಳೆಯವನು, ಕೆಟ್ಟವನೆಂದುಕೊಂಡರೆ ತುಂಬಾ ಕೆಟ್ಟವನು ಈ ರವಿವರ್ಮ.